ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಗೆ ಬಂದಿದ್ದು ಮೂಡಾದ ಹಗರಣ. ಮುಖ್ಯಮಂತ್ರಿಗಳಿಗೆ ಏನೋ ಮೂಡ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಕೊಟ್ಟಿದೆ ಅಲ್ಲ, ಆ ನಿವೇಶನ ಹಂಚಿಕೆ ಇವತ್ತು ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಮೂಡಾದಿಂದ ಅನಧಿಕೃತವಾಗಿ ನಿವೇಶನ ಪಡೆದಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದರ ಏನು ಬಿಜೆಪಿ ಆರೋಪ ಮಾಡ್ತಾ ಇದೆ ಅದು ಶುದ್ಧ ಸುಳ್ಳು ಅಂತ ಹೇಳಿ. ಏನಿದು ಘಟನೆ ಅಂದ್ರೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಿದ್ದಾಗ ಅಲ್ಲಿ ಏನು ಮೈಸೂರು ಹತ್ರ, ಅದು ಮುಖ್ಯವಾಗಿ ಅಂದರೆ ರಿಂಗ್ ರೋಡ್ಗೆ ಹತ್ತಿಕೊಂಡಿರುವಂಥದ್ದು 3 ಎಕರೆ 16 ಗುಂಟೆ ಜಾಗ. 3 ಎಕರೆ 16 ಗುಂಟೆ ಜಾಗನ ಅದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಿಗೆ ಇತ್ತು. ಆ ಜಾಗವನ್ನು, ಆ 3 ಎಕರೆ 16 ಗುಂಟೆ ಜಾಗವನ್ನು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ತಗೊಂಡು ನಿವೇಶನ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ಹಂಚಿಕೆ ಮಾಡಿದ್ದಕ್ಕೆ ನಮಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿದ್ದಾರೆ 50-50 ಅನುಪಾತದಲ್ಲಿ. ನಿಯಮ 50-50 ನಿಯಮ ಐತಲ್ಲ, ಅದನ್ನು ಬಿಜೆಪಿ ಅವರ ಮಾಡಿದ್ರು. ಬಿಜೆಪಿ ಆಡಳಿತ ಇತ್ತು ಅವಾಗ, ಅವರೇ ಕೊಟ್ಟಿದ್ದಾರೆ. ನನ್ನ ಸೈಟು, ನನ್ನ ಹೊಲ ತಗೊಂಡಿದ್ದಾರೆ, ಜಮೀನು ತಗೊಂಡಿದ್ದಾರೆ, ನನ್ನ ಜಮೀನಿಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿದ್ದಾರೆ. ಇದರಲ್ಲಿ ಹಗರಣ ಏನು ಬಂತು, ಕಳ್ಳತನ ಸುಳ್ತನ ಏನು ಬಂತು ಅಂತ ಸಿದ್ದರಾಮಯ್ಯನವರ ವಾದ. ಆದರೆ ಇದು ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ಈ 3 ಎಕರೆ 16 ಗುಂಟೆ ಜಮೀನನ್ನ ಸಿದ್ದರಾಮಯ್ಯನವರ ಹೆಂಡತಿಗೆ ಅವರ ಅಣ್ಣ ಮಲ್ಲಿಕಾರ್ಜುನ್ ಅಂತ ಹೇಳಿದ್ದಾರೆ. ಅವರು ದಾನವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಗಿಫ್ಟ್, ದಾನ, ಉಡುಗೊರೆ, ಗಿಫ್ಟು ಮತ್ತೆ ಬಳುವಳಿ ಇವೆಲ್ಲ ಒಂದೇ. ಬಳುವಳಿ ಆಗಿ ಕೊಟ್ಟಿದ್ದಾರೆ. ಇವತ್ತು ಟ್ವಿಟ್ಟರ್ದಲ್ಲಿ ಕೂಡ ಅವರು ಹೇಳಿದ್ದಾರೆ, ಟ್ವಿಟ್ಟರ್ದಲ್ಲಿ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಮಾಧ್ಯಮ ಗೋಷ್ಠಿಗಳಲ್ಲಿ, ಅಂದ್ರೆ ಮಾಧ್ಯಮ ಜೊತೆಗೂ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನಿಮಗೆ ಈಗ ಕೇಳಿಸ್ತೀನಿ ನೋಡಿ. ನೋಡಯ್ಯ, ಕೇಳಪ್ಪ, ಇಲ್ಲಿ ಇದು ಬಿಜೆಪಿ ಅವ್ರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಂಬೈದ ತಗೊಂಡಿದ್ದ, ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯಿತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತ ಅಂದ. ನಿಮ್ಗೇನು ನಿಯಮಾವಳಿಗಳಿದ್ದಾವೆ, ಸರ್ಕಾರದ ಏನು ಆದೇಶ ಇದೆ, ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸಿ, ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಸ್ ಅಕ್ವೈರ್ಡ್, ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ, ಒನ್ ಮಲ್ಲಿಕಾರ್ಜುನ. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನು ಮಾಡ್ದ, ಅವನ ಸಿಸ್ಟರು, ನನ್ನ ವೈಫು, ಅವರಿಗೆ
ಈ ಅರಿಶಿನ ಕುಂಕುಮ ಅಂತ ಅವ್ರ ಭಾಗ ಆದ್ರಲ್ಲ ಅದ್ರ ಕೊಟ್ಬಿಟ್ಟೆ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ ನೀವು ಹೇಳೋದು? ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯಿತು, ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದರು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಮಾಡಿದ್ದಾರೆ. ತಪ್ಪದು. ವೀಕ್ಷಕರೇ ಕೇಳಿದ್ರಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಭಾವಮೈದ ಇದು ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಭಾವಮೈದ ಸಿದ್ದರಾಮಯ್ಯವರ ಹೆಂಡತಿಗೆ, ಅಂದರೆ ಅವ್ರ ತಂಗಿಗೆ ಈ 3 ಎಕರೆ 16 ಗುಂಟೆಯನ್ನು ಅರ್ಶಿನ ಕುಂಕುಮ ಅಂತ ಇದೆ. ಆ ಕಾರ್ಯಕ್ರಮದಲ್ಲಿ ತಂಗಿಯನ್ನು ಕರೆಸಿಕೊಂಡು ಅವರು ನನ್ನ ಭಾವಮೈದ 3 ಎಕರೆ 16 ಗುಂಟೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ಗಿಫ್ಟ್ ಅನ್ನೋ ಪದ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಹತ್ತಿರ ಇದೆ ಅಂದರೆ, ಹಿಂದಕ್ಕೆ 70 ಲಕ್ಷ ರೂಪಾಯಿದು ಒಂದು ವಾಚ್ ಕೊಟ್ಟಿದ್ರು ಅವ್ರಿಗೆ, ವಜ್ರ ಮಿಶ್ರಿತ. ಅದಕ್ಕೆ ಹ್ಯೂಬ್ಲೆಟ್ ವಾಚ್ ಅಂತ ಹೇಳ್ತಾರೆ, ಹ್ಯೂಬ್ಲೆಟ್ ವಾಚ್ 70 ಲಕ್ಷ ರೂಪಾಯಿದ್ದದು. ಇವ್ರಿಗೆ ಯಾಕೆ ಗಿಫ್ಟ್ ಕೊಡ್ತಾರಂತ? ಯಾಕೆ ಕೊಡ್ತಾರ? ಇವ್ರಿಗೆ ಏನು ಕಡಿಮೆ ಆಗೈತಿ? ಇದು ಪ್ರಶ್ನೆ, ಇದು ಚರ್ಚೆ. ಜೊತೆಗೆ ಇನ್ನೊಂದು ಅವಾಗ ದೊಡ್ಡ ಸುದ್ದಿ ಇದು, 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳು ಆದ ಮೇಲೆ KJ ಜಾರ್ಜ್ ಅವರು ಇವರಿಗೆ 1 ಕೋಟಿದೆಷ್ಟೋ ಕಾರ್ ಕೊಟ್ಟಿದ್ರು ಗಿಫ್ಟ್ ಆಗಿ ಅಂತ. ಅದು ಇವತ್ತು ಚರ್ಚೆ ಆಗ್ತಾ ಇದೆ. ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದ್ರೆ ವಾಚ್ ಅಂತೂ ಕಂಪಲ್ಸರಿ. ದೊಡ್ಡ ಹಗರಣ ಇದು. ಈಗಲೂ ಹಗರಣ ಇದು, ನಿವೇಶನ. ಈ ಜಮೀನು ಕೂಡ ಗಿಫ್ಟ್ ಅಂತಾರೆ. ಯಾಕೆ ಗಿಫ್ಟ್ ಕೊಡ್ತಾರೆ ಇವ್ರಿಗೆ ಯಾಕೆ ಗಿಫ್ಟ್ ಬರ್ತಿದೆ? ಏನಂದ್ರೆ ಅಷ್ಟಾಚಾರಗಳಿಂದ ಕೂಡಿದ ಭ್ರಷ್ಟಾಚಾರ ಅಂತ. ದಾನ, ಗಿಫ್ಟು, ಕಾಣಿಕೆ, ದೇಣಿಗೆ, ಭ್ರಷ್ಟತೆ, ಇವೆಲ್ಲ ಅಷ್ಟ ಆಚಾರಗಳು ಕೂಡಿದ ಭ್ರಷ್ಟಾಚಾರ ಇವು. ಸನ್ಮಾನ, ಯಾವುದೇ ಒಂದು ಹುದ್ದೆಯಲ್ಲಿರುವಾಗ ನಿಮ್ಮನ್ನ ಸನ್ಮಾನ ಮಾಡಿದ್ರೆ, ನಿಮಗೆ ದೇಣಿಗೆ ಕೊಟ್ರೆ, ನಿಮಗೆ ಕಾಣಿಕೆ ಕೊಟ್ರೆ, ದಾನ ಮಾಡಿದ್ರೆ, ಉಡುಗೊರೆ ಒಳಗಿದ್ರೆ, ಇವೆಲ್ಲ ಹಣ ಕೊಟ್ರೆ, ಇವೆಲ್ಲ ಭ್ರಷ್ಟತೆ ಒಳಗೆ ಬರೋದು, ವ್ಯವಹಾರವನ್ನ ಬಿಟ್ಟು. ಯಾಕಂದ್ರೆ ನಿಮ್ಮ ಹುದ್ದೆಯನ್ನ ಬಳಸ್ಕೋತಾರೆ, ವಿವಿಧ ರೀತಿಯ ಆಮಿಷಗಳು ಇವು. ಇದು ಕೂಡ ಹಗರಣಗಳೇ, ಇವು ಕೂಡ ಭ್ರಷ್ಟಾಚಾರವೇ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು. ಈಗ ವಾಚ್ ಕೊಟ್ರು 70 ಲಕ್ಷ ರೂಪಾಯಿ. ಇನ್ನೊಂದು ನಿಯಮ ಏನೈತಿ ಗೊತ್ತಾ? ಯಾವುದೇ ಒಂದು 50,000 ಮೇಲ್ಪಟ್ಟು 50,000 ರೂಪಾಯಿ ಮೌಲ್ಯದ ಬೆಲೆ, ಕಿಮ್ಮತ್ತು 50,000 ರೂಪಾಯಿ ಮೇಲ್ಪಟ್ಟಿದ್ರೆ ಅದನ್ನ IT ರಿಟರ್ನ್ದೊಳಗೆ ನೀವು ತೋರಿಸ್ಬೇಕು. 50,000 ಮೇಲ್ಪಟ್ಟಾದ್ರೆ, 50,000 ಒಳಗಿಲ್ಲ. ಆದ್ರೆ 70 ಲಕ್ಷದ್ದು ವಾಚ್ ಕೊಡ್ತಾರೆ. 3 ಎಕರೆ 16 ಗುಂಟೆದ್ದು ಜಾಗ ನಿಮ್ಗೆ ಗಿಫ್ಟ್ ಕೊಡ್ತಾರೆ. 300 ಕೋಟಿ 400 ಕೋಟಿ ಅಂತಿದು ಮೈಸೂರು ಏರಿಯಾದಲ್ಲಿ. ಈಗ ಹಗರಣ ಆಗಿದ್ದು 400 ಕೋಟಿ ಅಂತಾರೆ, 300 ಕೋಟಿ ಅಂತಾರೆ. ಬಹುಕೋಟಿ ಅಂದ್ಬಿಡೋಣ ನಾವೀಗ ಸದ್ಯ. ಬಹುಕೋಟಿ ಹಗರಣ. ಇದನ್ನ ನೀವು ಗಿಫ್ಟ್ ಅಂತೀರಿ. ನಿಮಗೇನು ಕೊರತೆ ಐತಿ? ನಿಮ್ಮ ಮನೆಯವ್ರಿಗೆ ಏನು ನಿಮ್ಮ ಧರ್ಮಪತ್ನಿಗೆ ಏನು ಕೊರತೆ ಅದ? ಯಾಕೆ ಗಿಫ್ಟ್ ಕೊಡ್ತಾ ಇದ್ದಾರೆ? ಅವ್ರಿಗೆಷ್ಟು ಆಸ್ತಿ ಇರಬಹುದು? ಇವೆಲ್ಲ ಪ್ರಶ್ನೆಗಳಲ್ಲ. ವಾಚ್ ಕೊಟ್ಬಿಟ್ರು. ಈಗ ಮನೆ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಾದ್ರೆ 10,000 ವಿಚಾರ ಮಾಡ್ತಾರೆ. ಅಂಥದ್ದು ಹೆಂಗೆ ಕೊಡ್ತಾರೆ ನಿಮ್ಗೆ ಗಿಫ್ಟ್ ಅಂತ? ಕೋಟಿ ಕಾರು, ಲಕ್ಷ ವಾಚು, ಬಹುಕೋಟಿ ಬೆಲೆ ಬಾಳುವಂತ 3 ಎಕರೆ 16 ಗುಂಟೆ ಜಮೀನು. ನಿಮಗೇನು ಕೊರತೆ ಇದೆ ಕೊಡ್ಲಿಕ್ಕೆ? ಯಾಕೆ ಕೊಡ್ತಾರೆ ಅವರು? ಇದು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವತ್ತು ಹೇಳಿದ್ದಾರೆ, ಏನು ಮುಖ್ಯಮಂತ್ರಿಗಳು, ಆ ನಿವೇಶನ ಎಲ್ಲವನ್ನು ಅಮಾನತ್ತಿಟ್ಟಿದ್ವಿ, ಇದನ್ನು ತನಿಖೆ ಮಾಡ್ತೀವಿ, ತನಿಖೆ ಆದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಮುಂದಿನ ವ್ಯವಹಾರ ಮಾಡ್ತೀವಿ. IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಿದೆ, ಈಗಿದ್ದ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ BJP ಅವ್ರು ಏನ್ ಹೇಳ್ತಾರೆ ಅಂದ್ರೆ, CBI ಕೊಡಬೇಕು, ಇದನ್ನ CBI ತನಿಖೆ ಮಾಡಕ್ ಕೊಡಿ, ಅದನ್ನ ಒಲ್ಲೆ ಅಂತಾರೆ ಇವರು, ನಾ ಕೊಡುದಿಲ್ಲ ಅಂತಾರೆ ಇವರು.
ಆಮೇಲೆ ನೀವು ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳು. ಮೊನ್ನೆ ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ರೂಪಾಯಿ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ನಾಗೇಂದ್ರ ಅವರು. ಈಗ ನೀವು ಕೊಡಿ, ಬಹುಕೋಟಿ ಹಗರಣ ನಿಮ್ಮ ಮೇಲೆ ಆರೋಪ ಇದೆ ಹಿಂಗೆ. ಆದ್ರೆ ಅವರು ಗಿಫ್ಟ್ ಅಂತಾರೆ. ಮತ್ತೆ ಇನ್ನೊಂದೇನು ಹೇಳ್ತಾರೆ ಸಿದ್ದರಾಮಯ್ಯನವರು, ಇದು ನಾನು ಅಧಿಕಾರದಲ್ಲಿ ಇದ್ದಾಗಲ್ಲ, ಬಿಜೆಪಿ ಅವರೇ ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ದು, ಅವರೇ ಮಾಡಿದ ನಿಯಮ. ಇವನ್ನೆಲ್ಲ ನೋಡಿದ್ರೆ ಇವೆಲ್ಲ ರಾಜಕಾರಣಿಗಳು ಎಷ್ಟು ಹೊಂದಾಣಿಕೆ ಇರ್ತದೆ ಅಂತ. ಇದು ಈ ವ್ಯವಸ್ಥೆ ಇದು. ಅದಕ್ಕೆ ಇವತ್ತೇನು ಚರ್ಚೆ ಅಂದ್ರೆ ಸಿದ್ದರಾಮಯ್ಯನವರದು ಏನು ಹುಬ್ಲೆಟ್ ವಾಚ್ ಹಗರಣ, ಆಮೇಲೆ ಕಾರು, ಈಗ ಸೈಟು, ಬಹುಕೋಟಿ ಹಗರಣ, ಇವೆಲ್ಲ ಏನಾಗಿದೆ ಅಂದ್ರೆ ಇವತ್ತು ಬಿಜೆಪಿಗೆ ಅಸ್ತ್ರ ಆಗಿದೆ, ಆಡಳಿತ ಪಕ್ಷಕ್ಕೆ ಒಂಥರ ಮುಜುಗರ ಆಗಿದೆ. ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳ್ತಾರೆ, ನನಗೆ ಸಂಬಂಧ ಇಲ್ಲ, ಇದು ಗೊತ್ತಿಲ್ಲ, ನಮ್ಮ ಹೊಲ ನಮ್ಮ ಜಮೀನು ಅವ್ರು ತಗೊಂಡಿದ್ರು, ಆ ಜಮೀನಿಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿದ್ದಾರೆ, ಇದರಲ್ಲಿ ಏನ್ ತಪ್ಪು ಅಂತ ಅವ್ರ ಪ್ರಶ್ನೆ. ಆದ್ರೆ ಒಟ್ಟಾರೆ ಎಲ್ಲರೂ ತಮ್ಮ ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂತಹದ್ದು ಬಹುಮುಖ್ಯವಾಗಿದ್ದಿಲ್ಲಿ. ಆತ್ಮಾವಲೋಕನ ಮಾಡಿ, ಇದು ಪರಿಶುದ್ಧನೋ, ಸತ್ಯನೋ, ಹಗರಣನೋ, ಆರೋಪನೋ, ಭ್ರಷ್ಟತೆನೋ, ಆತ್ಮಾವಲೋಕನ ಅತಿ ಅಗತ್ಯ ಆಗಿದೆ. ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಹೇಳೋದೇ ಸರಿಯಾದ್ರೆ, ಪ್ರತಿಪಕ್ಷಗಳು ಸುಮ್ಮನೆ ಆರೋಪ ಮಾಡೋದೇ ಆಗಿದ್ರೆ, ಅದನ್ನು ಸಾಬೀತುಪಡಿಸೋದಾದ್ರೆ ಸಿದ್ದರಾಮಯ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಈ ಹಗರಣವನ್ನ ತನಿಖೆ ಮಾಡಿ ಜನತೆಗೆ ಬಹಿರಂಗಪಡಿಸಬೇಕು. ಆಸ್ಕ್ ನ್ಯೂಸ್ ಇದೆ, ಎಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.